ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅನು ಅಡುಗೆ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ನಾವು ಕೂಡ ಈಗ ಹಸುಗಳಿಗೆ ತಿಂಡಿನ ಕೊಡ್ತಾಯಿದ್ದೀವಿ. ಆಗಲೇ ಬೆಳಗ್ಗೆ ಎದ್ದು ದವಿನ ಮನೆ ಕ್ಲೀನ್ ಮಾಡಿಕೊಂಡು ಹಾಲು ಕರೆದು ಹಸುಗಳಿಗೆ ಸ್ನಾನ ಮಾಡಿಸಿ ಈಗ ತಿಂಡಿ ಕೊಡ್ತಾ ಇರೋಂಥ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನಾವು ಕೂಡ ಇಂಡಿ, ಬೂಸ ಮತ್ತು ಫೀಲ್ಡು ಮೂರನ್ನು ಕೊಡ್ತೀವಿ. ಮೂರನ್ನು ಕೊಡೋದ್ರಿಂದ ಫ್ಲ್ಯಾಟು ಮತ್ತು ಎಸೆನಫು ಹಾಲು ಹಸುಗಳು ಕೂಡ ತುಂಬ ಚೆನ್ನಾಗಿರ್ತವೆ. ಕೆಲವರು ಇಂಡಿ ಬೂಸ ಏನೂ ಹಾಕ್ತಲೇ ಹಾಲು ಕೊಡಲ್ಲ ಅಂತಂತಾರೆ. ಅದಕ್ಕೇ ನಾವು ಎಷ್ಟೇ ದುಡ್ಡಿನ ಮೇಲೆ ಡಿಪೆಂಡ್ ಆಗಬಾರ್ದು. ಹಸುಗಳನ್ನ ನಾವು ಎಷ್ಟು ದುಡ್ಡು ಕೊಟ್ಟು ತಂದಿದ್ದೀವಿ ಅಂತನ, ಎಷ್ಟೇ ದುಡ್ಡು ಕೊಟ್ಟು ತಂದಿರಲಿ, ದೊಡ್ಡ ಅಮೌಂಟೇ ಆಗಿರ್ಬೋದು, ಚಿಕ್ಕ ಅಮೌಂಟೇ ಆಗಿರ್ಬೋದು, ಹಸುಗಳು ಅಂತ ತಂದಮೇಲೆ ಹಸುಗಳನ್ನ ನೀಟಾಗಿ ಆರೈಕೆ ಮಾಡಬೇಕು. ಅವಕ್ಕೆ ಟೈಮಿಗೆ ಸರಿಯಾಗಿ ತಿಂಡಿ ಮತ್ತು ಮೇವು, ನೀರು, ಅವಕ್ಕೆ ಸ್ನಾನ ಮಾಡಿಸೋದಾಗಲಿ ಪ್ರತಿಯೊಂದು ಅಷ್ಟೇ ನೀಟಾಗಿ ಎಲ್ಲನೂ ಮಾಡಿದ್ರೆ ಅವುಗಳು ಕೂಡ ಚೆನ್ನಾಗಿರ್ತವೆ. ನಾವು ಕೂಡ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು. ಬೆಂಗಳೂರಿಂದ ಹಳ್ಳಿಗೆ ಬಂದು ಒಂದು 10 ವರ್ಷನೇ ಆಯಿತು. ಆಗಲೇ ನಾವು ಕೂಡ ಹಳ್ಳಿಗೆ ಬಂದು ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. 10 ವರ್ಷದಿಂದನೂ ಕೂಡ ಹಸುಗಳ್ನ ಮೇಯಿಸ್ತಾ ಇದ್ದೀವಿ ನಾವು ಕೂಡ. ನಮಗೆ ಹಸುಗಳು ಮೇಯಿಸೋದ್ರಿಂದ ಯಾವುದೇ ನಷ್ಟ ಅನ್ನೋದೇನೋ ಆಗಿಲ್ಲ. ಯಾಕಂದರೆ ಅವಕ್ಕೆ ಹಾಲು ಕೂಡ ಕೊಡ್ತೇವೆ. ಅವುಗಳು ಸಗಣಿಯಿಂದ ತೋಟಗಳಿಗೆಲ್ಲ ಗೊಬ್ಬರ ಕೂಡ ಸಿಗುತ್ತೆ. ಮತ್ತು ನಾವು ಅದೇ ಕೆಲಸ ಮಾಡಬೇಕು ಅಂತೇನಿಲ್ಲ, ಹೊಲದಲ್ಲೂ ಕೂಡ ಕೆಲಸ ಮಾಡ್ಕೊಬೋದು. ಈ ಥರ ಮನೇಲಿ ಹಸುಗಳ್ನು ಕೂಡ ನೋಡ್ಕೊಬೋದು. ಎರಡೂ ಕೆಲಸನೂ ಆಗುತ್ತೆ. ಅದನ್ನು ಹಸುನೇ ಸಾಕಬೇಕು ಅಂತ ಏನಿಲ್ಲ, ಹಸು ಸಾಕಿದ್ಮೇಲೆ ಅದೊಂದೇ ಕೆಲಸ ಅಂತ ಏನಿಲ್ಲ. ಹೊಲದಲ್ಲೂ ಕೂಡ ಕೆಲಸ ಮಾಡಿಕೊಂಡು ಹಸುಗಳ್ನು ಕೂಡ ಮೇಯಿಸ್ಕೊಂಡು ನೀಟಾಗಿ ಇಟ್ಕೊಬೋದು. ನಾವು ಕೂಡ ಬೆಂಗಳೂರಿಂದ ಬಂದು ತುಂಬಾ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ನಮಗೆ ಫಸ್ಟು 2 ಹಸು ಇತ್ತು. ಅಂದರೆ ವಯಸ್ಸಾಗಿರೋ ಅಂಥ 2 ಹಸುನ ಕೊಟ್ಟಿದ್ರು. ಆಗ 2 ಹಸುವಿಂದ ನಾವು ಇಷ್ಟು ಹಸುಗಳಾಗಿದ್ದಾವೆ. ನಾವು ಕೂಡ ಮಧ್ಯೆ ಮಧ್ಯೆ ಒಂದೊಂದು ಮಾರಿದ್ದೀವಿ ಬೇರೆಯವ್ರಿಗೆ, ಅಂದರೆ ಸಾಕೋರಿಗೆ ಅಂತ ಕೊಟ್ಟಿದ್ದೀವಿ. ಆಗ ಸಾಕೋರಿಗೆ ಅಂತ ಕೊಟ್ಟು ನಮ್ಮ ಕೈಯಲ್ಲಿ ಒಬ್ಬರಿಂದ ಎಷ್ಟು ಮೇಯ್ಸೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಈಗೂ ಕೂಡ 4 ಹಸು ಇದೆ. 4 ಕೂಡ ಹಾಲು ಕರಿತವೆ. ನಾವು ಒಬ್ಬರಿಂದ ಎಷ್ಟು ಮೇಯ್ಸೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಮಾಡಿಕೊಂಡಿದ್ದೀವಿ. ಅಂದರೆ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸಾಕು 4 ಹಸುಯಿಂದನೂ. ಅಂದರೆ ಈಗ 2 ಹಾಲು ಕರಿತಾ ಇದ್ದಾವೆ, ಇನ್ನೆರಡು ಫಲ ಆಗಿದ್ದಾವೆ. ಈಗ ಮತ್ತೆ ಹೋದ ವಿಡಿಯೋದಲ್ಲೆಲ್ಲ ನಾನು ತೋರಿಸಿದ್ದೀನಿ, ಹಾಲು ಕರಿಯೋಂಥದ್ದಾಗಲಿ ಯಾವ ಹಾಲು ಕರಿತವೆ ಅಂತ ಕೂಡ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ವಿಡಿಯೋನ. ನಾವು ಕೂಡ ಸಿಟಿಯಿಂದ ಬಂದಾಗ ತುಂಬಾ ಕಷ್ಟ ಬಿದ್ದಿದ್ದೀವಿ. ಕಷ್ಟ ಅಂದರೆ ಕಷ್ಟ ಆಗಲ್ಲ. ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ನಾವು ಹಸುಗಳ್ನ ಸಾಕಿದ ಮೇಲೆ ನಾವು ಅನ್ನ ಅಂತ ತಿಂತಾ ಇರೋದೇ ಅಂದರೆ ಅವುಗಳಿಂದನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಕಷ್ಟದಿಂದ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಸಾಕಿರೋಂಥ ಹಸುಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಅವು ಕೂಡ ನಮ್ಮನ್ನು ಯಾವತ್ತೂ ಕೆಡಿಸಿಲ್ಲ. ಅದಕ್ಕೋಸ್ಕರ ಹಸುಗಳ್ನ ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಬೇಕು. ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನೀವೆಲ್ಲ ನೋಡಿ. ನೈಟು ದನ ಕಟ್ಟೋಂಥ ಜಾಗ ಇದು ನಮ್ಮದು, ಕೊಟ್ಟಿಗೆ ಮನೆ ಇದು. ಇಷ್ಟೇ 3 ಎಚ್-ಎಫ್ ಹಸು ಇದೆ, ಒಂದು ಗೆರ್ಸಿ ಅಂತ ಇದೆ, ನಂದಿ ಸುಂದರಿ ಅದು, ಇನ್ನೊಂದು ಮತ್ತೆ ನಂದಿನಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಅನು ಅಡುಗೆ ಡೈಲಿ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.